ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ನಾವು ಇವತ್ತು ಅಂಜನಾದ್ರಿಗೆ ಬಂದಿದ್ದೀವಿ ರೀ. ಇವತ್ತು ಶನಿವಾರ ಸ್ಪೆಷಲ್ ಅಂಜನಾದ್ರಿ ಹನುಮಂತನ ನೋಡಕ್ಕೆ ಬಂದಿದ್ದೀವಿ ರೀ. ಹನುಮಪ್ಪನನ್ನು ನೋಡಿ ಬರ್ರಿ ಒಂದು ರೌಂಡ್ ಹೋಗಿ ಬರೋಣ್ರಿ. ಬೆಳಿಗ್ಗೆ 5:30 ಅಂದ್ರೆ ಅಂಜನಾದ್ರಿ ಬೆಟ್ಟ ಓಪನ್ ಇರ್ತೈತ್ರಿ. ನಾವು 5:30 ಅನ್ನುವಷ್ಟರಲ್ಲಿ ನಾವು ಜಳಕಾತು ಮಾಡಿ ರೆಡಿಯಾಗಿ ಕಾಯಿ ಕಪ್ರ ತೊಗೊಂಡ ಮ್ಯಾಗ್ ಗುಡಿ ಕಡೆ ಹೊಂಟಿವ್ರಿ. ಕಾಯಿ ಕಪ್ರ ಮಾರೋರ್ನ ಬಿಟ್ರೆ ಯಾವುದೇ ರೀತಿಯ ಅಂಗಡಿಗಳು ಅಲ್ಲಿ ಇನ್ನೂ ಓಪನ್ ಇರಲಿಲ್ಲ ರೀ. ಬಾಲ ಆಂಜನೇಯ ಮತ್ತು ಅಂಜನಾದ್ರಿ ಬೆಟ್ಟದ ಬಗ್ಗೆ ಇಲ್ಲಿ ಮಾಹಿತಿಯನ್ನ ಇಟ್ಟಾರ್ರಿ. ದ್ವಾರ ಬಾಗಲ ದಾಟ್ಕೊಂಡು ಒಳಗೆ ಬರ್ಗುಟ್ಟಿಗೆ ಪ್ರಭು ಶ್ರೀರಾಮನ ಮೂರ್ತಿಯನ್ನು ಇಟ್ಟಾರ್ರಿ. ಅದೇ ರೀತಿ ಅಲ್ಲಿ ಒಂದು ಶಾಂತ ಗುಡಿ ಐತ್ರಿ. ಗುಡಿಗೆ ನಮಸ್ಕಾರ ಮಾಡ್ಕೊಂಡ 575 ಮೆಟ್ಟಿಲುಗಳನ್ನು ಹತ್ತಿ ಮ್ಯಾಗ ಹನುಮಂತ ದೇವ್ರ ಗುಡಿ ಕಡೆ ಹೋಗ್ಬೇಕಂತ ಹೇಳಿ ನಾವು ನಮ್ಮ ಪಯಣವನ್ನು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ರೀ. ಮೆಟ್ಟಿಲುಗಳನ್ನ ಹತ್ಕೊಂಡು ಮ್ಯಾಗ ಹೋಗ್ಬೇಕಾದ್ರೆ ಎಲ್ಲ ಕಡೆ ಜೈ ಶ್ರೀರಾಮ್ ಅಂತ ಹೇಳಿ ಬರ್ತಿರ್ರಿ. ಅದೇ ರೀತಿ ಬರುವಂಥ ಭಕ್ತಾದಿಗಳೆಲ್ಲ ಜೈ ಶ್ರೀರಾಮ್ ಅಂತ ಘೋಷಣೆಯನ್ನು ಮಾಡ್ಕೊಂತ ಮ್ಯಾಗ ಹನುಮಂತನ ಗುಡಿ ಕಡೆ ಹೊಂಟಿರ್ರಿ. ಬೆಟ್ಟದ ಮ್ಯಾಗಿಂದ್ರೆ ವ್ಯೂ ಯಾವ ರೀತಿ ಕಾಣಕತ್ತೈತಿ ನೀವ ನೋಡ್ರಿ. ಮುಂದೆ ಕಾಣುವುದ ತುಂಗಭದ್ರಾ ನದಿ ರೀ. ಇವಾಗ ಟೈಮ್ ಸರಿಯಾಗಿ 6:15. ಈಗ ಸೂರ್ಯೋದಯವಾಗತೈತಿ. ಇಷ್ಟರೋಗ ನಾವು ಅಂಜನಾದ್ರಿ ಬೆಳೆದಾಗ 200ಕ್ಕಿಂತ ಜಾಸ್ತಿ ಮೆಟ್ಲುಗಳನ್ನು ಹತ್ಕೊಂಡು ಬಂದೀವಿ. ಆದರೆ 200ಕ್ಕಿಂತ ಜಾಸ್ತಿ ಮೆಟ್ಲನ್ನು ಹತ್ಕೊಂಡು ಬಂದ ಕೂಡ ನಾವು ಇಲ್ಲೊಂದು ಸಣ್ಣ ದೇವಾಲಯವನ್ನು ನೋಡಿದ್ವಿ. ನೀವು ನೋಡ್ಬೋದು ಇಲ್ಲಿರ್ತಕ್ಕಂಥ ಸ್ಟ್ಯಾಚ್ಯೂ ಯಾರ್ದಂತೇಳಿ ಗೊತ್ತಾಗಲಿಲ್ಲ. ಆದರೆ ಅಲ್ಲಿರ್ತಕ್ಕಂಥ ಸ್ಟ್ಯಾಚ್ಯೂ ಮ್ಯಾಗ ಒಂದು ಕಲ್ಲನ್ನು ಹಾಕಿದ್ರೆ ಆ ಕಲ್ಲಿನ ಮ್ಯಾಗ ಬರ್ದಿತ್ತು ಶ್ರೀ ಲಕ್ಕಡದಾಸ್ ಬಾವಾಜಿ ಅಂಥೇಳಿ. ಇವ್ರು ಯಾರಂತೇಳಿ ಕಮೆಂಟ್ ಮಾಡಿರಿ ನೀವು. ಮತ್ತು ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಈ ರೀತಿ ಕಲ್ಲನ್ನು ಇಟ್ಟಿದ್ದಾರೆ. ಇದು ಅವರ ನಂಬಿಕೆ ಸಂಬಂಧ ಎದಕ್ಕಂತೇನು ಗೊತ್ತಿಲ್ಲ. ಆದರೆ ಈ ರೀತಿ ಕಲ್ಲನ್ನು ಇಲ್ಲಿ ಎಲ್ಲ ಕಡೆ ಇಟ್ಟಿದ್ದಾರೆ, ನೀವು ನೋಡ್ಬೋದು. ಮ್ಯಾಗ ಹೋಗ್ಬೇಕಾದ್ರೆ ಆಯಾಸ ಆಗಬಾರ್ದು ಅಂಥೇಳಿ ಅಲ್ಲೆಲ್ಲೇ ಕುಂಡ್ರು ವ್ಯವಸ್ಥೆ ಸಹ ಐತ್ರಿ ಅಲ್ಲಿ. ನಮ್ಮ ಹೋಗ ಒಂದಿಟ್ಟ ತಲೆ ಕೆರ್ಸೋದ್ ನೋಡೋದ್ರ ಹೋಗೋ ಬಾಡಿ ಅಂತೇಳಿ ಬೈತಾಳು. ಆದ್ರೆ ಮಂಗ್ಯ ತನ್ನ ಮಗಳಿಗೆ ಹಂಗೆ ನೋಡತೈತಿ ನೋಡ್ರಿ ನೀವು. ಕೊನೆಗೂ 575 ಮೆಟ್ಟಿಲುಗಳನ್ನ ಹತ್ಕೊಂಡ ಒಳಗೆ ಬಂದಿರಿ. ಒಳಗೆ ಬಂದ ಹನುಮಂತ ದೇವ್ರ ದರ್ಶನ ಮಾಡ್ಕೊಂಡ ಅಲ್ಲೇ ಬಾಜುಕ ಪ್ರಭು ಶ್ರೀರಾಮ ಲಕ್ಷ್ಮಣ ತಾಯಿ ಸೀತಾ ಮಾತಾ ಅವರ ಮೂರ್ತಿ ಇತ್ತು. ಅಲ್ಲಿಯೂ ಸಹ ನಮಸ್ಕಾರ ಮಾಡಿ ಒಂದು 5 ನಿಮಿಷ ಅಲ್ಲೇ ಒಳಗೆ ನಿಂತೀವ್ರಿ. ಅದೇ ರೀತಿಯಾಗಿ ರಾಮ ಸೇತುವೆಯನ್ನು ಕಟ್ಟಾಕ ಬಳಸಿರ್ತಕ್ಕಂಥ ಕಲ್ಲನ್ನು ಸಹ ಇಲ್ಲೇ ಇಟ್ಟಾರಿ. ದರ್ಶನ ಮಾಡ್ಕೋರಿ. ಈಗ ದಿನನಿತ್ಯ ಸಾವಿರಾರು ಭಕ್ತಾದಿಗಳು ಬರುವುದರಿಂದ ಇಲ್ಲಿರ್ತಕ್ಕಂಥ ಮಂಗಗಳಿಗೆ ಯಾವುದೇ ಆಹಾರದ ಕೊರತೆ ಇರಂಗಿಲ್ಲ ರೀ. ಯಾಕಂದ್ರೆ ಬರ್ತಕ್ಕಂಥ ಭಕ್ತಾದಿಗಳು ಬಾಳೆಹಣ್ಣನ್ನು ಕಂಪಲ್ಸರಿಯಾಗಿ ತಂದೇ ಇರ್ತಾರೆ. ನಾವು ಆಲ್ಮೋಸ್ಟ್ ಎಲ್ಲ ನೋಡ್ತೀವಿ ಅಲ್ಲಿ ಭಾಳ ಜನ ಬಾಳೆಹಣ್ಣನ್ನು ಸಹ ತಂದಿರ. ಅದೇ ರೀತಿಯಾಗಿ ತೆಂಗಿನಕಾಯನ್ನು ಒಡೆದು ಕೂಡ ಕುಡಿಯೋಕೆ ಹಾಲು ಕೊಡ್ತಾರೆ, ಕೊಬ್ಬರಿ ತಿನ್ನೋಕ್ಕೂ ಕೊಡ್ತಾರೆ. ಅಂಜನಾದ್ರಿ ಬೆಟ್ಟದ ವಿಡಿಯೋ ಚಲೋ ಅನ್ಸಿರ ಜೈ ಶ್ರೀರಾಮ್ ಅಂತೇಳಿ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ್ರಿ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಇನ್ ಕೇಸ್ ಏನಾರ ಹೊಸಬ್ರು ಇದ್ರಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ.